ನಮ್ಮೊಂದಿಗೆ ಇಡೀ ಚಿತ್ರತಂಡ ಇದೆ. ಕಲಾವಿದರೆಲ್ಲರೂ ಬಂದಿದ್ದೀರಾ, ತಂತ್ರಜ್ಞರು ಬಂದಿದ್ದೀರಾ, ಪ್ರೀತಿಸುವಂತಹ ಪ್ರತಿ ಸಿನಿ ಪ್ರೇಮಿಗಳು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇಷ್ಟಪಟ್ಟು ಮಾಡಿದ್ದೀನಿ ಸರ್. 2 ವರ್ಷದಿಂದ ಈ ಸಿನಿಮಾಗೆ ಏನೇನು ಬೇಕು, ಯಾವ ಥರ ಇರಬೇಕು, ಸೌಂಡಿಂಗ್ ಹೇಗಿರಬೇಕು ಅನ್ನೋದು ಒಂದೊಂದು ತುಂಬ ಕೇರ್ಫುಲ್ ಆಗಿ ತಗೊಂಡು ಅದಕ್ಕೆ ತಕ್ಕಂಥ ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲ ಮಾಡಿಬಿಟ್ಟು ಈಗ 2 ಹಾಡುಗಳು ಮುಂದೆ ತಂದಿದ್ವಿ. ಇನ್ನೂ 2 ಹಾಡುಗಳಿದೆ ಸರ್. ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ವಿನೋದ್ ಪ್ರಭಾಕರ್ ಸರ್ಗೆ ತುಂಬ ಹಿಡಿಯುತ್ತೆ. ಅದು ಎಷ್ಟು ಜನಕ್ಕೂ ಗೊತ್ತಿದೆ ನನಗೆ ಗೊತ್ತಿಲ್ಲ. ಅವರ ಸಪೋರ್ಟ್ ಈ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಕಾರಣ ಅವರೇ. ಬಿಕಾಸ್ ಆಫ್ ಒಂದೊಂದು ಇನ್ಸ್ಟ್ರೂಮೆಂಟ್ ಹೇಗಿರಬೇಕು, ಅದು ಹೇಗೆ ಸೌಂಡ್ ಮಾಡಬೇಕು, ಹೇಗೆ ಮಾಡಿದರೆ ಜನಕ್ಕೆ ಚೆನ್ನಾಗಿ ರೀಚ್ ಆಗೋದು ಅನ್ನೋದು ಆ ಪಲ್ಸ್ ಮ್ಯೂಸಿಕ್ ಸಾರ್ಕ್ ಇರೋದ್ರಿಂದ ನನಗೆ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗಿದೆ. ನವೀನ್ ಬಂದಿಲ್ಲಿ ನಮಗೆ ಒಂಥರ ಒಂದು ಕಾನ್ಸೆಪ್ಟ್ ಇದೆ, ಒಂದು ಮಾಡೋಣ ಅಂತ ಹೇಳಿದ್ರು. ಸರಿ ಏನಪ್ಪ ಅಂತ ಕೇಳಿದೆ. ಓಕೆ, ಇದು ಸ್ಟೋರಿ ಎಲ್ಲ ಹೇಳಿದ್ರು. ಹೀರೋನ ಯಾರು ಮಾಡ್ತೀನಪ್ಪ ಅಂದರೆ ಸರ್ ವಿನೋದ್ ಪ್ರಭಾಕರ್ ಸರ್ ಮಾಡ್ತೇನೆ. ನಮ್ಗೆ ತುಂಬ ಸಂತೋಷ ಆಯ್ತು ಅವಾಗ. ಆಮೇಲೆ ಹೀರೋಯಿನ್ ಅವರು ರಾಬರ್ಟ್ ಪಿಕ್ಚರಲ್ಲಿ ಮಾಡೋರು ಸರ್ ಅವರು ಅಂದರು. ಸರಿ, ಅದು ಸಂತೋಷ ಆಯಿತು. ಆಮೇಲೆ ವಿಲ್ಲನ್ಗಳು ಯಾರ್ಯಾರು ಮಾಡ್ತೀಯಪ್ಪ ಅಂದೆ. ಕಿಟ್ಟಿ ಸಾರು, ಒಂದು ಗೊತ್ತಿದೆ. ಆಮೇಲೆ ಶ್ರುತಿ ಮೇಡಮ್ ಅವರು ಮಾಡವ್ರೆ, ಮಾಲಾಶ್ರೀ ಮೇಡಮ್ ಅವರು ಮಾಡವ್ರೆ. ತುಂಬ ಚೆನ್ನಾಗಿ ಬಂದಿದೆ ಇದು. ಮೀಡಿಯಾದವರೆಲ್ಲ ಅಚ್ಯುತ್ ರಾವ್ ಅವರು ಇದ್ದಾರೆ. ಆಮೇಲೆ ಮೀಡಿಯಾದವರೆಲ್ಲ ತುಂಬ ಆಶೀರ್ವಾದ ಮಾಡಬೇಕು ನಮಗೆ. ಇದು ಮೊದಲನೇ ಸಿನಿಮಾ, ಮೊದಲನೇ ಸಿನಿಮಾನೇ ಇದು. ತಾವೆಲ್ಲರೂ ಆಶೀರ್ವಾದ ಮಾಡಿ ನಮಗೆ ಇದು ಗಳಿಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತಿರ್ತಾರೆ ನೋಡ. ಅದ್ರ ಬಗ್ಗೆ ಒಂದಿಷ್ಟು ಸಂಶೋಧನೆ ಮಾಡಿ ನಮ್ಗೆ ಗೊತ್ತಿರೋ ಜೈಲರ್ ಇದ್ದಾರೆ, ಅವ್ರ ಜೊತೆ ಜೈಲಿಗೆ ಹೋಗಿ ಒಂದಿಷ್ಟು ಏನೇನೆಲ್ಲ ಇದೆ ಅಂತ ವಿಷಯಗಳು ತಿಳ್ಕೊಂಡು ಅದು ಕೆದಕ್ತಾ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು. ಅದೊಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಕರೆಕ್ಟಾಗಿ ಇದಕ್ಕೆ ಫಿಕ್ಸ್ ಆಗಿದ್ದೇನು ಅಂದರೆ ಲಾಕ್ಡೌನ್ ಟೈಮಲ್ಲಿ ನಾನು ವಿನೋದ್ ಸರ್ ಮನೆಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡುವಾಗ ಆ್ಯಕ್ಚುಲಿ ಅವ್ರಿಗೂ ಥ್ರಿಲ್ ಆಯಿತು, ತುಂಬ ಇಷ್ಟ ಆಯಿತು. ಅಲ್ಲಿಂದ ಇದು ಮಾದೇವ ಸರ್ಗೆ ಸ್ಟಾರ್ಟ್ ಆಯಿತು ಸರ್. ಸಿಜಿ ಹೌದು, 36 ನಿಮಿಷ ಇದೆ ಸರ್ ಸಿಜಿ ವರ್ಕ್. ಆಕ್ಚುಲಿ ಸ್ಟಿಲ್ ರನ್ನಿಂಗ್ ನಡೀತಾ ಇದೆ ಕೆಲಸ. ಅದಕ್ಕೆ ಆಕ್ಚುಲಿ ಇನ್ನೂ ನಾವು ಡೇಟ್ ಏನಕ್ಕೆ ಇದು ಮಾಡಿಲ್ಲ ಅಂದ್ರೆ ಇನ್ನೂ ಅದಕ್ಕೆ ಸರ್ ಇನ್ನು 30 ದಿನ ಕೆಲಸ ನಡೀತಿದೆ. ಟ್ರೈನ್ ಸೀಕ್ವೆನ್ಸ್ ಎಲ್ಲ ನಾವು ಇದು ರಾಮೋಜಿ ಫಿಲ್ಮ್ಸ್ ಶೂಟ್ ಮಾಡಿದ್ವಿ ಸರ್. ರಾಮೋಜಿ ಯಾಕಂದ್ರೆ ನಮ್ದೆಲ್ಲ ಕತೆ ಬಂದು 80s ಕತೆ ಅಲ್ಲ, ಸೊ ಟ್ರೈನ್ ಇಲ್ಲೆಲ್ಲೂ ಇಲ್ಲ ನಮ್ಗೆ. ಸೊ ಅದಕ್ಕಾಗಿ ನಾವು ಅಲ್ಲೇ ಹೋಗಿ ಶೂಟ್ ಮಾಡಿದ್ವಿ ಸರ್. ಅದು ಅದೊಂದು 60s ಸರ್. 60s 80s ಅಂಡ್ 2000 3 ಕಾಲ್ಘಟ್ಟದಲ್ಲಿ ನಡೆಯುತ್ತೆ. ಆಕ್ಚುಲಿ ಈ ಸಿನಿಮಾದಲ್ಲಿ 7 ಫೈಟ್ ಇದೆ ಸರ್. ಮೇಜರ್ ಫೈಟ್ಸ್ ಮಾಡಿದ್ದು ಪುಷ್ಪ ಫೈಟ್ ಮಾಸ್ಟರ್ ನಮ್ಮ ರಿಯಲ್ ಸತೀಶ್ ಅಂತ. ಆಮೇಲೆ ನಮ್ಮ ವಿಕ್ರಮ್ ಅವರು ಮಾಡಿದ್ರು, KGF ಕಾಂತಾರ ಮಾಡಿದ್ದವರು. ಆಮೇಲೆ ನಮ್ಮ ಮಾಲಾಶ್ರೀ ಮೇಡಮ್ ಫೈಟ್ ಬಂದು ಮಂಜು ಸರ್ ಮಾಡಿದ್ರು. ಅಂಡ್ ಇನ್ನೊಂದು ಕಿಟ್ಟಿ ಸರ್ ಒಂದು ಫೈಟ್ ಬಂದು ಡ್ಯಾನಿ ಮಾಸ್ಟರ್ ಮಾಡಿದ್ರು. 4 ಸಾಂಗ್ ಇದೆ ಸರ್ ಎಲ್ಲ ಮಾಂಟೇಜ್ ಸರ್, ಮಾಂಟೇಜ್. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಬಂದು ನಿಕ್ಸನ್ ಅಂತ ಸರ್. ನಿಕ್ಸನ್ ಪ್ರವೀಣ್ ಮಾಡಿದ್ರು. ನಿಕ್ಸನ್ ಅವರು ವರ್ಷ ಮಾರಿ ಎಲ್ಲ ಮಾಡಿದ್ರು. ಸೊ ನಾವೆಲ್ಲ ಹೈದರಾಬಾದಲ್ಲಿ ಮಾಡ್ತಿದ್ವಲ್ಲ, ಹೆಂಗೂ ಬಂದಿದ್ರು, ಹಂಗೆ ಅವರು ಜಾಯ್ನ್ ಆದ್ರು ಸರ್ ಅವತ್ತು. ಆಮೇಲೆ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳ ಬಗ್ಗೆ ಅಂತಂದ್ರೆ ಹೀರೋ ಸರ್ ಮತ್ತೆ ನಮ್ಮ ಸೋನಲ್ ಮೇಡಮ್ ಅಷ್ಟೇ. ಅವರು ಸಿಕ್ಕಾಬಿಟ್ಟೆ ಹೆಂಗೆ ಅಂದ್ರೆ ಚಿಕ್ಕ ಮಕ್ಕಳ ತರ ಅಂದ್ರೆ ಜಾಲಿಯಾಗಿ ನಗಿಸ್ಕೊಂಡು ಅಂದ್ರೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಸಿಕ್ಕಾಬಿಟ್ಟೆ ಸೀರಿಯಸ್ ಆಗಿ ಅಷ್ಟೇ ಕಾಂಟ್ರಾಸ್ಟ್ ಆಗಿ ಮಾಡ್ತಾ ಇದ್ರು. ಸಖತ್ ಜೋವೆಲ್ ಆಗಿರ್ತಾರೆ ಅವ್ರಿದ್ರೆ. ಫುಲ್ ಟೈಮ್ ಪಾಸ್ ಆಗ್ತಿರುತ್ತೆ ಶೂಟಿಂಗ್ ಅಲ್ಲಿ. ಎಲ್ರಿಗೂ ನಮ್ಮ ಪಾಡಿಗೆ ನಾವು ಶೂಟಿಂಗ್ ಮಾಡ್ತಿರ್ತೀವಿ, ಎಲ್ಲರೂ ಎಂಗೇಜಿಂಗ್ ಮಾಡ್ಕೊಂಡಿರ್ತಾರೆ ತುಂಬಾ ಚೆನ್ನಾಗಿ. ಅವ್ರ ಪಾತ್ರ ತುಂಬಾ ಗಟ್ಟಿಯಾಗಿರೋ ಪಾತ್ರ ಸಿನಿಮಾದಲ್ಲಿ. ಅವ್ರದ್ದು 2 ಶೇಡ್ಸ್ ಕಾಣುತ್ತೆ. ಯಾಕಂದ್ರೆ ಇಬ್ರು ಕೂಡ ಪಾತ್ರದಲ್ಲಿ ಒಂದ್ಸಲ ಇನ್ವಾಲ್ವ್ ಆಗ್ಬಿಟ್ರೆ ಅದು ಪ್ಯಾಕಪ್ ಆಗೋ ತನಕ ಹಂಗೆ ಇರ್ತಿದ್ರು ಸರ್. ಅದು ಆಕ್ಚುಲಿ ಪ್ಲಸ್ ಪಾಯಿಂಟ್. ಆಮೇಲೆ ನಮ್ಮ ಕಿಟ್ಟಿ ಸರ್ ಅಷ್ಟೇ ಆಕ್ಚುಲಿ ಮೇಜರ್ ಅವರು ವಿಲನ್ ಆಗಿ ಮಾಡಿದ್ದಾರೆ. ಕಿಟ್ಟಿ ಸರ್, ಶ್ರುತಿ ಮೇಡಮ್ದು ಅಷ್ಟೇ. ಅವ್ರಿಗೆ ಯಾವತ್ತು ಈ ಪಾತ್ರ ಯಾವತ್ತೂ ಮಾಡಿಲ್ಲ ಅವರು. ಅವ್ರದ್ದು ಫಸ್ಟ್ ಟೈಮ್ ಈ ತರ ಮಾಡಿದ್ರು. ಮತ್ತೆ ನಮ್ಮ ಕಾಕ್ರೋಚ್ ಅಷ್ಟೇ. ಆಮೇಲೆ ನಮ್ಮ ಅಚ್ಯುತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಟ್ರೈನ್ ಡ್ರೈವರ್ ಆಕ್ಚುಲಿ, ಲೋಕೋ ಪೈಲಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಾಲಾಶ್ರೀ ಮೇಡಮ್ದು ಒಳ್ಳೆ ಪಾತ್ರ, ಗೆಸ್ಟ್ ಕ್ಯಾರೆಕ್ಟರ್ ಆಕ್ಚುಲಿ. ಸೊ ಮಹಾದೇವ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಅಂಡ್ ನಾನು ಆರ್ಟಿಸ್ಟ್ ಆಗಿ ಅಲ್ಲ, ಆಸ್ ಅನ್ ಆಡಿಯನ್ಸ್
ತುಂಬ ಅಂದರೆ ತುಂಬ ವೇಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋಕ್ಕೆ. ಯಾಕೆ ನಾನು ಎವ್ರಿ ಟೈಮ್ ನವೀನ್ ಸರ್ಗಿರಲಿ ವಿನೋದ್ ಸರ್ಗಿರಲಿ ಫೋನ್ ಮಾಡಿ ಕೇಳೋದೆ ಅದು, ಏನಾದರೂ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಾ, ಇಲ್ಲ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ ಅಂತ. ಆ್ಯಂಡ್ ನಾನು ಮಾಡಿರೋ ಸಿನಿಮಾಗಳಲ್ಲಿ ಐ ಥಿಂಕ್ ಮಾದೇವ ಸಿನಿಮಾ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅದೊಂದು ಇದು ಪಾತ್ರ ಇರಲಿ, ಎಲ್ಲ ಸಿನಿಮಾದಲ್ಲಿ ನೋಡಿರ್ತೀರಾ, ಎಲ್ಲ ರೊಮ್ಯಾಂಟಿಕ್ ಸಾಂಗ್ಸ್, ಐ ಆಮ್ ಓನ್ಲಿ ನನ್ನ ನೋಡಿದ ತಕ್ಷಣ ಬೆಳಕಿನ ಕವಿತೆ, ಶೃಂಗಾರದ ಹೊಂಗೆ ಮರ ಅದೇ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಐ ಗಾಟ್ ಅ ವಂಡರ್ಫುಲ್ ಕ್ಯಾರೆಕ್ಟರ್. ಅಂದರೆ ಇವತ್ವರೆಗೂ ಈ ಪಾತ್ರ ನಾನು ಪ್ಲೇ ಮಾಡಲಿಲ್ಲ, ಒಂದು ಹಳ್ಳಿ ಪಾತ್ರ. ಆ್ಯಂಡ್ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದೀನಿ ಅಂದರೆ ರೀಸನ್ ಇಸ್ ವಿನೋದ್ ಸರ್ ಆ್ಯಂಡ್ ನವೀನ್ ಸರ್. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಒಂದು ಡೌಟ್ ಇತ್ತು, ನಾನು ಮಾಡೋಕ್ಕಾಗತ್ತಾ ಅಂತ. ಬಟ್ ಅವರು ಕೊಟ್ಟಿರೋ ಕಾನ್ಫಿಡೆನ್ಸ್ ಇಸ್ ನೆಕ್ಸ್ಟ್ ಲೆವೆಲ್. ಸೊ ಥ್ಯಾಂಕ್ ಯು ನವೀನ್ ಸರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ರಾಘವ, ನಾವು ಮಾದೇವ. ಮಾದೇವದ ಮುಂಚೆ ಸ್ಪೆಷಲಿ ರಾಬರ್ಟ್ ಆದಮೇಲೆ ನನಗೆ ಮತ್ತು ವಿನೋದ್ ಸರ್ಗೆ ತುಂಬ ಸಿನಿಮಾಗಳು ಬಂದಿತ್ತು. ಬಟ್ ಯಾವುದು ಸೆಟ್ ಆಗ್ತಿರ್ಲಿಲ್ಲ. ವಿ ವಿಲ್ ಲೈಕ್ ಓಕೆ ಲೆಟ್ ಅಸ್ ವೇಟ್ ಫಾರ್ ದ ರೈಟ್ ಒನ್ ಅಂತ. ಆ್ಯಂಡ್ ದೆನ್ ಮಾದೇವ ಸಿನಿಮಾ ಬಂತು. ಐ ಆಮ್ ಶೋರ್ ನೀವು ರಾಬರ್ಟ್ ಅಲ್ಲಿ ನಮಗೆ ಎಷ್ಟು ಪಟ್ಟಿದ್ದೀರಾ ಅದಕ್ಕಿಂತ ಡಬಲ್ ಈ ಸಿನಿಮಾದಲ್ಲಿ ಇಷ್ಟಪಡ್ತೀರಾ ನಮಗೆ. ಯಾಕೆಂದ್ರೆ ಆ ಕೆಮಿಸ್ಟ್ರಿ ಇದರಲ್ಲೂ ಕ್ಯಾರಿ ಆಗಿದೆ, ಇನ್ನೂ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಸೀರಿಯಸ್ ಆಗಿ ಐ ಥಿಂಕ್ ನಿಶಾ ಮ್ಯಾಮ್ ಜೊತೆನೂ ಮಾತಾಡ್ತಿದ್ದೆ ನಾನು. ಎವ್ರಿ ಪರ್ಸನ್, ಚಿಕ್ಕ ಮಕ್ಕಳು ಆಗಿರಲಿ ಟಿಲ್ ಎವ್ರಿ ಪರ್ಸನ್ ಇನ್ ದ ಫ್ಯಾಮಿಲಿ ಈ ಸಿನಿಮಾನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ತುಂಬ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ. ಸ್ಪೆಷಲ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ ಸರ್, ನಮಗೆ ಒಂದು ಪಿಲ್ಲರ್ ತರ ಇದ್ರಿ ಥ್ರೂ ಔಟ್ ದ ಸಿನಿಮಾ. ಸೊ ಥ್ಯಾಂಕ್ ಯು ಧನುಷ್, ಥ್ಯಾಂಕ್ ಯು ಕೇಶವ್ ಸರ್, ಮೀನ್ಸ್ ಅಲ್ಲ. ವಿನೋದ್ ಸರ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು ಇಲ್ಲಿ, ಬಿಕಾಸ್ ಈಸ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್. ನಾನು ಎಲ್ಲೂ ಹೇಳಿಲ್ಲ, ಸುಮ್ಮನೆ ಇರಿಟೇಟ್ ಮಾಡ್ತಾ ಇರ್ತೀನಿ ಅವ್ರಿಗೆ. ಬಟ್ ಟುಡೇ ಫ್ರಾಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಸ್ಟಾಫ್ ಈ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಕಾರ್ತಿ, ಗಣೇಶ, ಪ್ರವೀಣ, ಶಶಿ, ಥ್ಯಾಂಕ್ ಯು ಸೋ ಮಚ್. ರಾಮು, ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ವಿನೋದ್ ಸರ್ ಸ್ಟಾಫ್. ನನಗೆ ಇವ್ರು ಶೂಟಿಂಗ್ ಮಾಡ್ತಿರುವಾಗ ನನ್ನ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಅವರೇ ಇರ್ತಿದ್ರು. ಸೊ ಥ್ಯಾಂಕ್ ಯು. ಒಂದೇ ಕೇಳ್ಕೊತೀನಿ ಎಲ್ಲ ಮೀಡಿಯಾದವ್ರಿಗೆ, ಪ್ಲೀಸ್ ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಇದು ನಮ್ಮ ಮಾದೇವನ ಇಡೀ ತಂಡ, ತಂತ್ರಜ್ಞರು ಹಾಗೂ ಎಲ್ಲ ಕಲಾವಿದರಿಗೆ ಚಪ್ಪಾಳೆಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನ, ಶುಭಾಶಯಗಳನ್ನ ಎಲ್ಲರ ಪರವಾಗಿ ಕೋರ್ತಾ ಇದ್ದೀವಿ.